ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ರಾಜ್ಯದ ಅನುದಾನಿತ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಲು ಬಯಸುವಂತಹ ಅಭ್ಯರ್ಥಿಗಳಿಗೆ ಶುಭ ಸುದ್ದಿ. ಇವತ್ತು ಸದನದಲ್ಲಿ ಶ್ರೀ ಶಶಿಲ್ ಜಿ ನಮೋಜಿ ಅವರು ಕೆಸೆಟ್ ಪರೀಕ್ಷೆಯ ಬಗ್ಗೆ ಉನ್ನತ ಶಿಕ್ಷಕರನ್ನ ಕೇಳಿದಾಗ ಉನ್ನತ ಶಿಕ್ಷಣ ಸಚಿವರು ಕೆಲವೊಂದಿಷ್ಟು ಉತ್ತರಗಳನ್ನು ನೀಡಿದ್ದಾರೆ. ಸೊ ಪ್ರಶ್ನೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಸೊ ಈ ಸಾಲಿನಲ್ಲಿ ಮೊದಲ ಪ್ರಶ್ನೆ ಇದ್ದದ್ದು, ಈ ಸಾಲಿನಲ್ಲಿ ಯಾಕೆ ಕೆಸೆಟ್ ಎಕ್ಸಾಮ್ ಅನ್ನು ನಡೆಸಿಲ್ಲ ಅನ್ನುವಂಥದ್ದು. ಸೊ ಅದಕ್ಕೆ ಸಚಿವರು 2025ನೇ ಸಾಲಿಗೂ ಕೂಡ ಕೆಸೆಟ್ ಪರೀಕ್ಷೆಯನ್ನ ನಡೆಸಲಿಕ್ಕೆ ಸಿದ್ಧತೆಗಳನ್ನು ನಡೆಸಿದ್ದೀವಿ ಅನ್ನೋ ರೀತಿ ಉತ್ತರವನ್ನು ನೀಡಿದ್ದಾರೆ. ಹಾಗೆ ಕೇಂದ್ರ ಸರ್ಕಾರ ವರ್ಷಕ್ಕೆ 2 ಬಾರಿಯ ಅರ್ಹತಾ ಪರೀಕ್ಷೆಯನ್ನು ನಡೆಸ್ತದೆ, NET ಕಂಡಕ್ಟ್ ಮಾಡ್ತದೆ. ಹಾಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದಲ್ಲೂ ಕೂಡ ವರ್ಷಕ್ಕೆ 2 ಬಾರಿ ಕೆಸೆಟ್ ಪರೀಕ್ಷೆಯನ್ನು ನಡೆಸುವ ಬಗ್ಗೆ ಸ್ಪಷ್ಟನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಉತ್ತರವಾಗಿ UGC ಅನ್ನುವಂಥದ್ದು 2 ಬಾರಿ ನಡೆಯುತ್ತದೆ, ಹಾಗೆ ಕೆಸೆಟ್ ಅನ್ನುವಂಥದ್ದು ವರ್ಷಕ್ಕೆ 1 ಬಾರಿ ನಡೆಸಲಾಗ್ತದೆ. ಸೊ ಒಟ್ಟು ಅಭ್ಯರ್ಥಿಗಳಿಗೆ 1 ವರ್ಷದಲ್ಲಿ 3 ಸಲ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ಎದುರಿಸಲು ಸಾಧ್ಯ ಆಗ್ತದೆ ಅನ್ನೋ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ. ಹಾಗೆ 2025ನೇ ಸಾಲಿನ ಕೆಸೆಟ್ ಅನ್ನುವಂಥದ್ದು ಯಾವಾಗ ನಡೆಸ್ತೀರ ಅನ್ನೋ ಪ್ರಶ್ನೆಗೆ 2025ನೇ ಸಾಲಿನ ಕೆಸೆಟ್ ಅನ್ನು ಡಿಸೆಂಬರ್ 2025 ನಡೆಸಲು ಉದ್ದೇಶಿಸಲಾಗಿದೆ ಅನ್ನೋ ರೀತಿ ಕೊಟ್ಟಿದ್ದಾರೆ ಆನ್ಸರ್ನ. ಅಂತ ಹೇಳಿದ್ರೆ ಆದಷ್ಟು ಬೇಗ. ಇವಾಗ ಕ್ವಶನ್ ಇರುವಂಥದ್ದು ಯಾವಾಗ ನೋಟಿಫಿಕೇಶನ್ ಆಗ್ಬೋದು, ಎಕ್ಸಾಮ್ ಯಾವತ್ತಿರ್ಬೋದು, ರಿಸಲ್ಟ್ ಯಾವ ಟೈಮಲ್ಲಿ ಬರ್ಬೋದು ಅನ್ನುವಂಥದ್ದು. ಈಗಾಗಲೇ ಸಚಿವರು ಹೇಳಿದಾಗೆ ಕೆಸೆಟ್ ಎಕ್ಸಾಮ್ ಮಾಡಲಿಕ್ಕೆ ತಯಾರಿಗಳನ್ನು ನಡೆಸ್ಕೊಂಡಿದ್ದಾರೆ. ಡಿಸೆಂಬರ್ ಅಂತ್ಯದೊಳಗೆ ಮಾಡ್ತೀವಿ ಅನ್ನೋದನ್ನು ನಾವು ಗಮನಿಸೋದಾದರೆ ವಿದಿನ್ ಅ ಮಂತ್ ನೋಟಿಫಿಕೇಶನ್ ಆಗ್ಬೋದು. ಹಾಗೆ ಈ ವರ್ಷದೊಳಗಡೆ ಎಕ್ಸಾಮ್ ಕೂಡ ಆಗಿಬಿಡುತ್ತೆ. ರಿಸಲ್ಟ್ ಮೇ ಬಿ ಫೆಬ್ರವರಿ ಮಾರ್ಚಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ತುಂಬ ಟೈಮ್ ಇಲ್ಲ. ಈ ವರ್ಷದ ಅಂತ್ಯದಲ್ಲಿ ಎಕ್ಸಾಮ್ ಆಗುತ್ತೆ ಅಂತ ಹೇಳಿದ್ರೆ ಇವಾಗ ಆಗಸ್ಟ್ ಇದೆ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಸೊ ಹಾರ್ಡ್ಲಿ 4 ಮಂತ್ ಸಿಗುತ್ತೆ. 3-4 ಮಂತಲ್ಲಿ ನಿಮ್ಮ ಪ್ರಿಪ್ರೇಷನ್ ಅನ್ನೋದು ಕಂಪ್ಲೀಟ್ ಆಗಬೇಕಿದೆ. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನನ್ನು ಈ ದಿನದಿಂದಲೇ ಶುರು ಹಚ್ಕೊಳ್ಳಿ. ಆಲ್ ದಿ ಬೆಸ್ಟ್.